ದಿವಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಮತ್ತು JDS ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸುಮ್ಮನೆ ಅಪಪ್ರಚಾರ ಮಾಡಿ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಎಂಬುದೊಂದು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ದಿನಾಂಕ 5/8/2024 ಬೆಳಗ್ಗೆ 11 ಗಂಟೆಗೆ ಜಗತ್ ಸರ್ಕಲ್ ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನ ಈ ಒಕ್ಕೂಟದಿಂದ ನಾವು ಹಮ್ಮಿಕೊಂಡಿದ್ದೀವಿ. ಯಾವ ಕಾರಣಕ್ಕಾಗಿ ಇವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ನೀವು ವಿನಾಕಾರಣ ಆರೋಪ ಮಾಡ್ತಾ ಇದ್ದೀರಿ? ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅದನ್ನ ಇವತ್ತು ಬಹಿರಂಗ ಆಗಬೇಕು. ಅದೇ ಏನು ತಪ್ಪು ಮಾಡಲೇ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರ್ತಕ್ಕ ಮನುಷ್ಯ 2013ರಿಂದ 2018ರವರೆಗೆ ಈ ರಾಜ್ಯದ ಎಲ್ಲ ಬಡವರಿಗೆ, ಎಲ್ಲ ದಲಿತರಿಗೆ, ಎಲ್ಲ ಹಿಂದುಳಿದವರಿಗೆ, ಎಲ್ಲ ಅಲ್ಪಸಂಖ್ಯಾತರಿಗೆ, ಎಲ್ಲ ಮೇಲ್ವರ್ಗದ ಬಡವರಿಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟು ಇವತ್ತು ದಿವಸ ಕರ್ನಾಟಕವನ್ನ ಸುಭಿಕ್ಷೆಯಂತೆ ಮಾಡಿರ್ತಕ್ಕಂಥ ವ್ಯಕ್ತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ 2ನೇ ಬಾರಿ ಮುಖ್ಯಮಂತ್ರಿ ಆದ್ನಲ್ಲ ಅಂತ ಹೇಳಿ ಇವತ್ತು ಹೊಟ್ಟೆ ಕಿಚ್ಚಿನಿಂದ ಇವತ್ತು ದಿವಸ ನೀವು ಈ ರೀತಿಯಾಗಿ ಷಡ್ಯಂತ್ರನ ಮಾಡಿ ಇಳಿಸಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವ ರೀತಿಯಾಗಿ ದೇವರಾಜ್ ಅರಸೂರ್ ಅವ್ರಿಗೆ ಇಳಿಸಿದ್ರಿ, ಮಾನ್ಯ ಬಂಗಾರಪ್ಪ ಸಾಹೇಬ್ರಿಗೆ ಇಳಿಸಿದ್ರಿ, ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಇಳಿಸಿದ್ರಿ, ಧರ್ಮ್ ಸಿಂಗ್ ಸಾಹೇಬ್ರಿಗೆ ಇಳಿಸಿದ್ರಿ. ಇವತ್ತು ನಡೆಯಲ್ಲ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹಿಂದೆ ಇಡೀ ಅಹಿಂದ ಸಮುದಾಯ ಇದೆ, ದಲಿತ ಸಮುದಾಯ ಇದೆ, ಹಿಂದುಳಿದ ವರ್ಗ ಸಮುದಾಯ ಇದೆ, ಅಲ್ಪಸಂಖ್ಯಾತ ಸಮುದಾಯ ಇದೆ. ಎಲ್ಲ ಮೇಲ್ವರ್ಗದವರು ಇವತ್ತು ದಿವಸ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಂದಿದ್ದಾರೆ. ನಿಮ್ಮ ಆಟ ಯಾವುದೇ ನಡೆಯಲ್ಲ. ಅರೆ ಅವ್ರಿಗೆ ಯಾವ ಕಾರಣಕ್ಕಾಗಿ ಇವತ್ತು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ? ಅರೆ ಒಬ್ಬ ಖಾಸಗಿ ವ್ಯಕ್ತಿ ಅರ್ಜಿ ಕೊಟ್ಟು ಕೂಡಲೇ ಮರುದಿವಸ ನೀವು CM ಅವರಿಗೆ ಶೋಕಾಸ್ ನೋಟಿಸ್ ಕೊಡ್ತೀರಿ? ನಾನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧ ರಾಷ್ಟ್ರಪತಿಗೆ ಒಂದು ಅರ್ಜಿ ಕೊಡ್ತೀನಪ್ಪ, ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾಳೆಗೆ ಅವ್ರಿಗೆ ಎನ್ಕ್ವೈರಿ ಫಿಕ್ಸ್ ಮಾಡ್ತೀರಾ ಪ್ರೈಮ್ ಮಿನಿಸ್ಟರ್ ಮೇಲೆ? ಅರೆ ಇದು ಜನತಂತ್ರ ಸರ್ಕಾರ. 136 ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದು ಮಾಡಿರ್ತಕ್ಕಂಥ ಸರ್ಕಾರ ಇದು. ಈ ಸರ್ಕಾರವನ್ನ ಈ ರೀತಿಯಾಗಿ ರಾಜಭವನವನ್ನ, ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತಿನ ದಿವಸ ನೀವು ಸಿದ್ದರಾಮಯ್ಯನವರಿಗೆ ಕಳಂಕ ತರಬೇಕು, ಕಪ್ಪು ಚುಕ್ಕಿ ಕೂಡಿಸಬೇಕು ಅಂತ ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಲ್ಲ, ಇದು ನಡೆಯಲ್ಲ. ಅರೆ ಅವ್ರ ಮ್ಯಾಗ ಏನ್ ಆರೋಪ ಇದೆ ರೀ? ಏನ್ ಆರೋಪ ಇದೆ ಅವ್ರ ಮೇಲೆ? ಅರೆ ಇವತ್ತ ಮಾನ್ಯ ಯಡಿಯೂರಪ್ಪ ಸಾಹೇಬರು ಅವ್ರ ಮೇಲೆ ಆರೋಪ ಇತ್ತು, ಅಪರಾಧ ಅಂತ ದೃಢೀಕರಣ ಆಗಿತ್ತು. ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗಡೆ ಸಾಹೇಬರು ಅವ್ರ ಮೇಲೆ ಆಯೋಗವನ್ನ ರಿಪೋರ್ಟ್ ಕೊಟ್ಟಿದ್ರು, ಆರೋಪ ಸಾಬೀತಾಗಿತ್ತು. ಆ ಆರೋಪ ಸಾಗಿತ್ತು, ಅದಕ್ಕೆ ಪ್ರೇರಣಾ ಟ್ರಸ್ಟ್ ಲಿಂದ ಇವರು ಕಿಕ್ ಬ್ಯಾಕ್ ಪಡೆದಿದ್ದಾರೆ, ಚೆಕ್ ಮೂಲಕ ಹಣ ತಗೊಂಡಿದ್ದಾರೆ ಅಂತೇಳಿ ಸಾಬೀತಾಗಿತ್ತು. ಅದಕ್ಕೆ ಅವಾಗ ಅವತ್ತು ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ಅವ್ರ ಮೇಲೆ ಆಕ್ಷನ್ ತಗೋರುತ್ತೆ, ಪ್ರಾಸಿಕ್ಯೂಷನ್ ಮಾಡಿ ಅಂತ ಹೇಳಿದ್ರು. ಅದು ಸರಿ ಇದೆ. ಇವತ್ತು ದೆಹಲಿಯಲ್ಲಿ ಕೇಜ್ರಿವಾಲ್ ಸಾಹೇಬರಿಗೆ CBI ಇಂಟರ್ನಲ್ ರಿಪೋರ್ಟ್ ಕೊಟ್ಟಿತ್ತು, ಅವರಿಗೆ ಪ್ರಾಸಿಕ್ಯೂಷನ್ ಅಲೋಟ್ ಮಾಡಿದ ಕರೆಕ್ಟ್ ಇದೆ. ಅಂದ್ರೆ ಜಾರ್ಖಂಡ್ನಾಗ ಹೇಮಂತ್ ಸೂರನ್ ಅವರಿಗೆ ಇವತ್ತು ಪ್ರಾಸಿಕ್ಯೂಷನ್ ಅಲೋ ಮಾಡಿದ್ರು, ಅವರು CBI ರಿಪೋರ್ಟ್ ಚಾರ್ಜ್ ಶೀಟ್ ರಿಪೋರ್ಟ್ ಆಗಿತ್ತು ಅಪರಾಧ ಅಂತ ಹೇಳಿ. ಈ ಕಾರಣಕ್ಕಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಏನ್ ಅಪರಾಧ ಇದೆ, ಏನ್ ಚಾರ್ಜ್ ಶೀಟ್ ಇದೆ, ಯಾವ ತನಿಖಾ ಆಯೋಗ ಅವ್ರ ಮೇಲೆ ತಪ್ಪು ಅಂತ ಹೇಳಿದೆ? ಅರೆ ಒಬ್ಬ ಸಾಮಾನ್ಯ ಮನುಷ್ಯ ವೈದ್ಯ ಅರ್ಜಿ ಕೊಟ್ಟು ಕೂಡಲೇ ಇವರಿಗೆ ಶೋಕಾಸ್ ನೋಟಿಸ್ ಕೊಡ್ತಿರಲ್ಲ, ಇದು ಯಾಕೆ ಷಡ್ಯಂತ್ರ? ಒಬ್ಬ ಹಿಂದುಳಿದ ವರ್ಗದ ಮನುಷ್ಯ ಉತ್ತಮವಾಗಿ ದಕ್ಷತೆಯಿಂದ ಈ ರಾಜ್ಯದ ದೀನ ದಲಿತರ, ಬಡವರ, ರೈತರ, ಮಹಿಳೆಯರ ಕೆಲಸ ಮಾಡ್ತಕ್ಕಂಥ ನಿಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ವಾ? ಇದು ತಪ್ಪು. ಇದು ನಿಲ್ಲಿಸಬೇಕು ನೀವು. ಯಾವುದೇ ಕಾರಣಕ್ಕೂ ಇವತ್ತು ನಡೆಯಲ್ಲದ ಆಟ. ಇವತ್ತು ರಾಜ್ಯ ಜನತೆಗೆ ನಾವೆಲ್ಲ ಇವತ್ತು ಶೋಷಿತ ಸಮುದಾಯದ ಬಂಧುಗಳು ರಾಜ್ಯದಲ್ಲಿ ಜಿಲ್ಲಾದ್ಯಂತ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಎಲ್ಲ ವರ್ಗದ ಬಂಧುಗಳು ಏನು ನಾವು 2ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳು ಭಾಗವಹಿಸಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬೆನ್ನಿಗೆ ಅವರ ನೈತಿಕ ಬಲವನ್ನು ಹೆಚ್ಚಿಸಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತ ನಾನು ಹೇಳಕ್ ಬಯಸ್ತೇನೆ. ನಾನು ಮಾಂತೇಶ್ ಎಸ್ ಕೌಲ್ಗೆ, ಜಿಲ್ಲಾ ಘಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷರು. ಇದೇನೇ ಇಲ್ಲ, ಯಾವುದೇ ಒಂದು ಎಂಥ ಸಂದರ್ಭದಲ್ಲಿ ಯಾವುದೇ ಪರೀಕ್ಷೆ ಮಾಡಿದ್ರು ಅವರು ಅದಕ್ಕೆ ಸಿದ್ಧವಾಗಿದ್ದಾರೆ. ಒಂದು ವೇಳೆ ಈ ಕೆಲವು ಜನ ಅವರಿಗೇನು ತೊಂದರೆ ಕೊಡ್ತಾ ಇದ್ದಾರೆ, ಆ ತೊಂದರೆ ಇನ್ನೂ ಮುಂದುವರೆಸಿದ್ರೆ ರಾಜ್ಯಪಾಲರು ಏಕಾಏಕಿ ನೋಟಿಸ್ ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಈಗಾಗಲೇ ನ್ಯಾಯಾಂಗ ತನಿಖೆ ನಡೀತಾ ಇತ್ತು. ನ್ಯಾಯಾಂಗ ತನಿಖೆ ವರದಿ ಬರೋವರೆಗೂ ಕಾಯಬೇಕಾಗಿತ್ತು. ಅವರು ಅದು ಭಾಳ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಇದೆ. ಒಂದು ವೇಳೆ ಅವರು ನ್ಯಾಯಾಂಗ ತನಿಖೆಯಲ್ಲಿ ಏನಾದರೂ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ವರದಿ ಬಂದಾಗ ಅವ್ರು ಯಾವುದೇ ಕ್ರಮಗಳನ್ನು ಸ್ವತಂತ್ರ ಇದ್ದರೂ ತೊಗೊಳ್ಬೋದಾಗಿತ್ತು. ಅದೆಲ್ಲ ಬಿಟ್ಟು ಯಾವುದೋ ಒಂದು ಈಗ ಮೇಲಿನ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ಅವರೇನು ನೋಟಿಸ್ ಕೊಟ್ಟಿದ್ದಾರೆ, ಅದು ಖಂಡನೀಯ. ಅದು ಆ ರೀತಿಯಾಗಿ ಅವರು ಮಾಡಬಾರ್ದು. ಇನ್ನೊಂದು, ಯಾವುದೇ
ಇನ್ಕ್ವೈರಿ ಬರಲಿ, ಯಾವುದೇ ಸಂದರ್ಭ ಎದುರಾದರೂ ಕೂಡ ಸಿದ್ದರಾಮಯ್ಯನವರು ಅದರಲ್ಲಿ ಗೆದ್ದು ಬರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ. ವಿಶ್ವಾಸ ಅಷ್ಟೇ ಅಲ್ಲ, ಆ ವಿಶ್ವಾಸ ಬರೋದ ಕಾರಣ ನಾವು ಕಳೆದ 40 ವರ್ಷಗಳಿಂದ ಅವ್ರ ಜೊತೆಗಿರೋದ್ರಿಂದ ಅವ್ರ ವ್ಯಕ್ತಿತ್ವ ನಮಗೆ ಗೊತ್ತಿದೆ. ಯಾವುದೇ ಈಗ ಹೇಳ್ತಾರೆ ಭ್ರಷ್ಟಾಚಾರ ಆಗಿದೆ, ಎಲ್ಲಾಗಿದೆ ಭ್ರಷ್ಟಾಚಾರ? ದುಡ್ಡು ತೊಗೊಂಡಿದ್ದಾರೆ ಯಾರ ಹತ್ರ ಆದರೂ ಪ್ಲಾಟ್ ಅವ್ರು ಇಲ್ಲಿ ಕೊಡಿ ಅಂತ ಯಾರಾದ್ರೂ ಕೇಳಿದ್ದಾರೆ ಯಾರಿಗಾದರೂ? ಯಾವುದೇ ಒಂದು ಅವರಿಗೆ ಇಶ್ಯೂ ಇರಲಿಲ್ಲ. BJPನವರಿಗೆ JDSನವರಿಗೆ ಏನೋ ಮಾಡಿಕೊಂಡು ಇದೇನೋ ಆಗ್ತದೆ ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ. ಅದು ಖಂಡಿತವಾಗಿ ಅವರಿಗೆ ಭ್ರಮನಿರಸನ ಆಗ್ತದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಇದರಲ್ಲಿ ಗೆದ್ದು ಬರ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಅನಾವಶ್ಯಕವಾಗಿ ಕಿರುಕುಳ ಮುಂದುವರೆದ್ರೆ ನಾವು ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಗುಲ್ಬರ್ಗ ಜಿಲ್ಲೆದ ಎಲ್ಲ ಹಿಂದುಳಿದ ವರ್ಗಗಳು, ಅಹಿಂದ ವರ್ಗ, ಶೋಷಿತ ವರ್ಗ, ಎಲ್ಲ ಜಾತಿಯ ದಿವಸ ನಾವು ಒಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಮಾಡಬೇಕಾಗಿದೆ. ಅದು ಸಿದ್ದರಾಮಯ್ಯನವರು ಬೆಂಬಲಿಸಿ, ಸಿದ್ದರಾಮಯ್ಯನವರೇ ನೀವು ಮುಂದುವರಿರಿ, ಯಾವುದೇ ಕಾರಣಕ್ಕೆ ನೀವು ಮಾನಸಿಕವಾಗಿ ಕುಗ್ಗಬೇಡ್ರಿ, ಎಂಥ ಪರಿಸ್ಥಿತಿ ಬಂದರೂ ಈ ರಾಜ್ಯದ ಜನ ನಿಮ್ಮ ಜೊತೆಗಿದ್ದಾರೆ, ಈ ರಾಜ್ಯದ ಬಡವರು ನಿಮ್ಮ ಪರವಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯನವರಿಗೆ. ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಕುತಂತ್ರದಿಂದ ಕೆಳಗಿಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನು ದುಷ್ಟತನದಿಂದ ಅಸ್ಥಿರಗೊಳಿಸಬೇಕೆನ್ನುವ ಈ BJP ಮತ್ತು JDSನ ಹುನ್ನಾರಕ್ಕೆ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ. ದಲಿತರು, ಹಿಂದುಳಿದವರು ಯಾವತ್ತೂ ಅವ್ರ ಜೊತೆಗಿರ್ತೀವಿ. ಏನು ದೇಶದಲ್ಲಿ ಈ BJP ಕೇಂದ್ರ ಸರ್ಕಾರ ಎಲ್ಲ BJPಯೇತರ ಆಡಳಿತದಲ್ಲಿರುವಂಥ ಎಲ್ಲ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥದ್ದು, ಕುತಂತ್ರ ಮಾಡುವಂಥದ್ದು ದೇಶದ ಜನರಿಗೆ ಗೊತ್ತಿರುವಂಥದ್ದು. ಈ ಕುತಂತ್ರ ನಡೆಯೋದಿಲ್ಲ ಅಂತ ಈ ಒಂದು ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದರೂ ಧಕ್ಕೆ ಬಂದಿದೆ ಆದರೆ ನಾವು ಸುಮ್ಮನೆ ಕೂರೋದಿಲ್ಲ, ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಈಗ 5ನೇ ತಾರೀಕು ನಡೀತಿರುವಂಥ ಹೋರಾಟಕ್ಕೆ ನಾವೆಲ್ಲರೂ ರಾಜ್ಯಾದ್ಯಂತ ಪ್ರತಿಭಟನೆ ಹೋರಾಟ ಮಾಡ್ತೀವಿ. 5ನೇ ತಾರೀಕು ಏನಪ್ಪ ಅಂದ್ರೆ ಗುಲ್ಬರ್ಗ ಜಿಲ್ಲೆ ಬೃಹತ್ ಪ್ರತಿಭಟನೆ ಅಹಿಂದ ಮತ್ತು ಹಿಂದುಳಿದ ವರ್ಗದ ಒಕ್ಕೂಟದಿಂದ ಮಾಡ್ತೀವಿ. ಎಲ್ಲ ಜನರು, ಈ ಗುಲ್ಬರ್ಗ ಜಿಲ್ಲೆಯ ಜನರು ಇದರಲ್ಲಿ ಭಾಗವಹಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಹೆಸರು? ಬೈಲಪ್ಪ. ರಾಜಭವನದಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಭರದ್ವಾಜ್ ಅವರು ಒಂದು ಶೋಕಾಸ್ ನೋಟಿಸ್ ನೀಡ್ತಾರೆ. ಯಾವ ಕಾರಣ ಇರಲಾರದೆ ಒಬ್ಬ ಖಾಸಿ ವ್ಯಕ್ತಿಗೆ ಒಂದು ಅರ್ಜಿ ಕೊಟ್ಟಗಳೇ ಇವರು ಮರುದಿವಸನೇ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಕಚೇರಿಗೆ ಒಂದು ನೋಟಿಸ್ ನೀಡ್ತಾರೆ. ಇದರಲ್ಲಿ ನೀವು ಮೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಿಮಗೆ ಮೇಲೆ ನಾವು ಶೋಕಾಸ್ ನೋಟಿಸ್ ನೀಡ್ತೀವಿ, ಇದಕ್ಕೆ ಉತ್ತರ ಕೊಡಬೇಕಂತ ಮಾನ್ಯ ಭರದ್ವಾಜ್ ಅವರವರು ಹೇಳಿದ್ದು ಬಹಳ ಖಂಡನೀಯ. ಈ ಸಂವಿಧಾನದಲ್ಲಿ ಸಂವಿಧಾನ ಏನು ಹೇಳ್ತದ? ಈಗ ಮಾಂತೆ ಸರ್ ಹೇಳಿದರು, ನಾವೊಬ್ಬ DC ಆಫೀಸ್ ಮ್ಯಾಗ DC ಆಫೀಸ್ದಲ್ಲಿ ನಾನು ಕಂಪ್ಲೇಂಟ್ ಕೊಡ್ತೇನೆ, ಕೊಟ್ಟೆಗಳು ಯಾವುದು ಸಸ್ಪೆಂಡ್ ಮಾಡ್ತೀನಿ, ಅದಕ್ಕೆ ತನಿಖೆ ಸಂಸ್ಥೆ ಇರ್ತದೆ, ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಮ್ಯಾಗ ಅದು ತಪ್ಪು ಸರಿ ಅಂತಂದ್ಮೇಲೆ ಅವ್ರ ಮೇಲೆ ಆಕ್ಷನ್ ತೊಗೊಂತಾರೆ. ಆ ಥರ ಇದಾಗ್ಯದ. ಯಾರೋ ಅಬ್ರಾಹಿಂ ಒಬ್ಬ ಹೋರಾಟಗಾರ ಒಂದು ಅರ್ಜಿ ಕೊಟ್ಟಗಳೇ ನೀವು ಮರುದಿವಸನೇ ಸಾಧಕ ಬಾಧಕ ನೋಡಲಾರ್ದೆ ಇದು ತಪ್ಪು ಸರಿಯೋ ಒಬ್ಬ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ರಾಜ್ಯಪಾಲ ಅವ್ರು ಎಷ್ಟು ಘನತೆ ಇರ್ತದಪ್ಪ ಅಂತಂದ್ರೆ ರಾಜ್ಯಪಾಲರ ಘನತೆಯನ್ನೇ ಈ ಸಂವಿಧಾನದಲ್ಲಿ ಕಳೆದಿದ್ದಾರೆ. ಯಾರು? ಭರದ್ವಾಜ್ ಅವರು. ಕಾರಣ ಅಶೋಕ್ ಗೆಹ್ಲೋಟ್ ಪೂರಾ ಸಂವಿಧಾನದ ಘನತೆಯನ್ನೇ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಅವರು ಈ ಸಂವಿಧಾನದ ವಿರುದ್ಧ ನಡ್ಕೊಂಡಾರ. ಕಾರಣ 5ನೇ ತಾರೀಕು ಬೃಹತ್ ಮಟ್ಟದಲ್ಲಿ ಎಲ್ಲ ಶೋಷಿತರ ಪರವಾಗಿ, ಹಿಂದುಳಿದರ ಪರವಾಗಿ ನಾವು ಉಗ್ರವಾಗಿ ಸಿದ್ದರಾಮಯ್ಯ ಸಾಹೇಬ್ಗೇನೋ ಅನ್ಯಾಯ ಮಾಡಿದರೆ ನಾವು ಬೀದಿಗಿಳಿದು ಯಾವುದಕ್ಕೆ ಅಂಜಲಾರದೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಅವರ ಆಸಕ್ತಿರಣ ಆಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಕ್ಕೆ ಇವು ಮಂದಿ ಒಟ್ಟಿಗೆ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇವಾಗ ಏನು ಅವರು ಪರವಾಗಿ ನಾವು ಹಿಂದುಳಿದ ವರ್ಗದ ಎಲ್ಲರೂ ಜಿಲ್ಲಾ ಗುಲ್ಬರ್ಗದಿಂದ ಮಹಾಕೂಟದಿಂದ ನಾವು ಪ್ರತಿಭಟನೆ ಇಟ್ಕೋತೀವಿ. ಅದು ಯಾವುದೇ ಕಾರಣಕ್ಕೂ ಹಿಂಜರಗದೆ ಏನೇ ಆಗಲಿ ಅದು ಸದಸ್ಯರಾಗಿ ನಿಂದಿರ್ತೀವಿ. ನಮ್ಮ ಗುಲ್ಬರ್ಗ ಬಾಂಧವರಲ್ಲಿ ಮತ್ತು ಎಲ್ಲ ನಮ್ಮ ಮಹಾಕೂಟದ ವತಿಯಿಂದ ಎಲ್ಲರಿಗೂ ಕೇಳ್ಕೋದೇನೆಂದರೆ ಇದೇ ತಿಂಗಳು 5ನೇ ತಾರೀಕು ಸೋಮವಾರದಿಂದ ಭಾಳ ದೊಡ್ಡ ಪ್ರಮಾಣದಿಂದ ಒಂದು ಪ್ರತಿಭಟನೆ ಇಟ್ಕೋತೀವಿ ಅಂತ ಹೇಳ್ತೀನಿ. ಎಲ್ಲರೂ ಭಾಗವಹಿಸಿ ಇದು ಪ್ರತಿಭಟನೆಗೆ ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾನು ಕುಮಾರ್ ಯಾದವ್, ಮಹಾಕೂಟದ ಅಧ್ಯಕ್ಷ, ಕಲಬುರಗಿ.